ಅಣ್ಣನೊಂದಿಗೆ ಏನನ್ನಾದರೂ ಕೊಡುವುದಿಲ್ಲ ಅಂತ ಹೇಳುವಾಗ ಅದು ನಾಭಿ ಮೂಲದ ಉದ್ಗಾರವಾಗಿರುವುದಿಲ್ಲ. ಹೇಗೂ ಒಂದು ಗಾಳ ಉರುಳಿಸಿ ನೋಡ್ತೇನೆ, ದಕ್ಕಿದ್ರೆ ದಕ್ಕಿತು, ಅವರಿಗೆ ಸಿಕ್ಕಿದ್ರೆ ಸಿಕ್ಕೀತು ಎನ್ನುವಂತಹ ಅರೆ ಗೋಡೆಯ ಮೇಲೆ, ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟ ನ್ಯಾಯದ ಒಂದು ಸೂತ್ರ ಇರ್ತದೆ. ಆದ ಕಾರಣದಿಂದ ನೀನು ಪಾಂಡವರನ್ನು ಬಗ್ಗು ಬಡಿಯುತ್ತೇನೆ, ಗೆಲ್ಲುತ್ತೇನೆ ಎಂದು ಹೇಳುವ ಕಾಲದಲ್ಲೂ ನಿನ್ನ ಒಳಗೆಲ್ಲೋ ಪಾಂಡವರ ಕುರಿತಾಗಿ ಒಂದು ಸಂತಾಪವೋ ಪರಿತಾಪವೋ ಅನುಕಂಪವೋ ಇರಬೇಕು, ಇರಬಹುದೋ ಏನೋ ಅಂತ ನಾನು ಹುಡುಕಾಡುತ್ತೇನೆ. ಆದ ಕಾರಣದಿಂದಲೇ ಆ ಸಂದರ್ಭ ಯಾವುದು? ಪಾಂಡವರ ಕುರಿತಾಗಿ ಮರುಕವನ್ನು ತೋರುವ, ಪಾಂಡವರ ಬಗ್ಗೆ ಕನಿಕರವನ್ನೇ ಅಭಿವ್ಯಕ್ತಿಸುವ ಒಂದು ಸ್ಥಿತಿ ಕಠೋರ ಹೃದಯಾದ ಸುಯೋಧನನಿಗೆ ಬರಬೇಕಿದ್ರೆ ಪೂರ್ವದ ಅನುಭವಗಳ ಆಧಾರದಲ್ಲಿ ಒಂದೆರಡು ಘಟನೆಗಳನ್ನು ನೆನಪು ಮಾಡಿ ನೋಡೋಣ ಅಂತ ನನ್ನ ಪ್ರಯತ್ನ ಮಗನೇ. ತರಳ ಲಾಲಿಸು ಧರ್ಮಜಾತ, ಅವನ ಹುಟ್ಟಿನ ಗುಟ್ಟನ್ನು ನೀನು ಚೆನ್ನಾಗಿ ಬಲ್ಲೆ, ಅವನ ಬೆಳವಣಿಗೆಯನ್ನು ನೀನು ಅರ್ಥ ಮಾಡಿಕೊಂಡವನೇ. ಧರ್ಮಜಾತ ಅಂತ ಕರೆಯಲ್ಪಟ್ಟವ ಯಕ್ಷನೆಸದ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಅಸ್ಖಲಿತವಾಗಿ ಉತ್ತರ ಕೊಟ್ಟು ಅವನಿಂದಲೇ ವರಗಳನ್ನು ಪಡೆದ ಕಾಲದಲ್ಲೇ ಇದು ನಿರ್ಣಯಿತವಾಗಿದೆ, ಪ್ರಪಂಚವ್ಯಾಪಿಯಾಗಿ ಅಂಗೀಕಾರಾರ್ಹವಾಗಿದೆ. ಆದ ಕಾರಣದಿಂದಲೇ ದೈವೀ ಕೃಪೆಯಿಂದ ಪಾಂಡವಿನ ಕ್ಷೇತ್ರಜರಾಗಿ, ಯಾಕೆಂದ್ರೆ ಪಾಂಡವಿಗೆ ಸದ್ಗತಿ ಇಲ್ಲ ಅಂತ ರಾಜಸೂಯ ಮಾಡಿ ಅದರ ಮೂಲಕವಾಗಿ ಆ ಸದ್ಗತಿಯನ್ನು ಕೊಡಿಸಿದುದರಿಂದ ಕ್ಷೇತ್ರಜ ಎನ್ನುವಂತ ವಾರ್ತೆಯು ಸಂಪನ್ನವೇ ಆಯಿತು. ಧರ್ಮಜಾತ ಪರಮ ಸಜ್ಜನ, ಸದ್ಗುಣ ಅಂತ ಹೇಳುವುದಕ್ಕೆ ಒಂದೊಂದು ಉದಾಹರಣೆ ಕೊಡ್ತೇನೆ. ಆತ ಸಜ್ಜನ ಅಂತ ಹೇಳುವುದಕ್ಕೆ ಆಧಾರ ಏನು ಅದನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀನು ದ್ಯೂತ ಮುಖದಿಂದ ಅವನನ್ನು ಸೋಲಿಸಿ ಹಿಂದಿರುಗಿ ನಿನ್ನ ಅಪ್ಪ ಕೊಟ್ಟದ್ದನ್ನೆಲ್ಲವನ್ನು ಪಡಕೊಂಡು ಇಂದ್ರಪ್ರಸ್ಥಕ್ಕೆ ಹೋಗಿ ಮುಟ್ಟುವ ಮೊದಲೇ ಮರುದ್ಯೂತಕ್ಕೆ ಕರೆಯಿಸಿದೆ. ಬುದ್ಧಿವಂತನು ಹೌದಾಗಿದ್ದರೆ, ತಿಳುವಳಿಕೆ ಇರುವವನು ಹೌದಾಗಿದ್ರೆ, ಆಗೊಮ್ಮೆ ಸೋಲಾಗಿದೆ, ಈಗ ಇನ್ನೇನು ಪ್ರಯತ್ನದ ಮೂಲಕ ಸೋಲಿಸಲಾಗುವುದೋ ಎಂದು ಹೆದರಿ ಸುಮ್ಮನೆ ಉಳಿಯಬೇಕಿತ್ತು. ಹಾಗೆಂದು ಧರ್ಮರಾಜ ಪ್ರಾಜ್ಞನಲ್ಲವೇ, ಯಕ್ಷನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವನಲ್ವೇ, ದೌಮ್ಯರಂತವರನ್ನು ಕುಲ ಪುರೋಹಿತರನ್ನಾಗಿ ಪಡೆದಂತವನಲ್ವೇ, ಅವನಿಗೂ ಬದುಕಿನ ಅರ್ಥ ಗೊತ್ತಾಗದೆ ಓದಿದ್ದೆ. ಹಾಗಾದ್ರೆ ಅರ್ಧ ದಾರಿಯಲ್ಲಿ ಯಾಕೆ ಬಂದ? ತನ್ನ ಪ್ರಿಯಂಕರನಾದ, ತನ್ನ ಪ್ರೇಮದ ಮೈತ್ರಿಯ ಸಹೋದರನಾದಂತಹ ಸುಯೋಧನ ಆಡಿದ ಮಾತು ಬಂಜೆಯಾಗಕೂಡದು, ಅವನ ಮನಸ್ಸಿಗೆ ನೋವಾಗಕೂಡದು. ರಾಜಸೂಯಾದ್ವರದ ಅವಲಕ್ಷಣಕಾರಿಯಾದ ಘಟನೆ ನಡೆದ ಮೇಲೆ ಕೃಷ್ಣನಲ್ಲೇ ಪ್ರಸ್ತಾಪಿಸಿದ್ದಾನೆ ಧರ್ಮರಾಯ, ಈ ಅನಾಹುತಕ್ಕೇನು ಕಾರಣ? ಹಾಗಾದ್ರೆ ಇನ್ನು ಮುಂದೆ ಏನು ಕೋರಿಕೆ ಬಂದ್ರು ನಿರಾಕರಿಸುವುದಿಲ್ಲ ಅಂತ ಒಪ್ಪಿ ಬಂದಿದ್ದಾನೆ. ಅದವನ ಸಜ್ಜನಿಕೆಗೆ ಒಂದು ಸಂಕೇತ. ಸದ್ಗುಣ ಯಾವುದು ಅಂತ ಕೇಳಿದ್ರೆ, ದ್ವೈತವನದಲ್ಲಿ ಅವರಿರುವ ಹೊತ್ತಿಗೆ ಅವರನ್ನು ಅಣಕಿಸುವುದಕ್ಕಾಗಿ ಘೋಷಯಾತ್ರೆಯ ನೆಪದಲ್ಲಿ ಅವರ ಮುಂದೆ ವೈಭವ, ಆಡಂಬರ, ಶ್ರೀಮಂತಿಕೆ ಪ್ರದರ್ಶನ ಮಾಡಿದಾಗ ಚಿತ್ರಸೇನೆಂಬ ಗಂಧರ್ವ ನಿಮ್ಮನ್ನು ಕಟ್ಟಿಕೊಂಡೊಯ್ಯುವಾಗ ಬೇರೆಯವರಾದ್ರೆ ಭೀಮನ ಮಾತನ್ನು ಪುಷ್ಟೀಕರಿಸುತ್ತಿದ್ರು. ನಾವು ಮಾಡಬೇಕಾದದನ್ನು ಅವರು ಮಾಡಿದ್ರನ್ನ ಫಲ ತಿಂಡಿ ಅಂತೇಳಿ ಅವ ಆಡಿದ. ಆಗಾಗ ಕೂಡದು ಹೊರಗಿನಿಂದ ಆಕ್ರಮಣಕ್ಕೆ ಬಂದಾಗ 105 ಮಂದಿ ಒಂದೇ, ಒಳಗಿನದ್ದಕ್ಕೆ ಮಾತ್ರ ಸ್ವಲ್ಪ ಕಾಲ ಬೇರೆ ಬೇರೆ ಅಂತ ಆಡಿದನಂತೆ. ಅದವನ ಸಜ್ಜನಿಕೆಗೆ ಸಾಕಾರದ ರೂಪ. ಹಾಗಾದರೆ ಪರಮ ಸದ್ಗುಣಗಳ ನಿಧಿ ಸಜ್ಜನನಾದಂತ ಧರ್ಮರಾಯನಿಗೆ ನಾನು ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಅರ್ಧ ರಾಜ್ಯವನ್ನು ನೀನು ಕೊಟ್ರೆ ಯುದ್ಧ ಎನ್ನುವುದು ಸ್ಥಗಿತ ಆಗುತ್ತದೆ, ಸಂಗ್ರಾಮದ ಮೂಲಕವಾಗಿ ಸಂಭವಿಸುವ ರಕ್ತಹಾನಿ ತಪ್ಪಿ ಹೋಗುತ್ತದೆ, ರುಧಿರದ ಕಾಲುವೆಯನ್ನು ಭೀಷ್ಮ ತನ್ನ ಬದುಕಿನಲ್ಲಿ ಕಾಣುವ ಸ್ಥಿತಿಯೊಂದು ಬಾರದೆ ಹಾಗೆ ಮಾಡಿದ ಪುಣ್ಯ ನಿನ್ನನ್ನು ಆಜೀವ ಹೊತ್ತುಕೊಂಡು ಬರ್ತದೆ. ಆದ್ದರಿಂದ ಸತ್ಯವಂತನಾದ ಪರಮ ಸದ್ಗುಣಗಳ ನಿಧಿಯಾದ ಸಜ್ಜನಕ್ಕೆ ಮತ್ತೊಂದು ಮುಖವಾಣಿಯಾದ ಧರ್ಮ ಜಾತನನ್ನು ಒಪ್ಪಿ ಕೂಡಿ ಅವನನ್ನೇ ಮಾನ್ಯ ಮಾಡಿ ಬದುಕಿನ ವೈಭವ ಕಾಣು. ಸಹವಾಸ ದೋಷದಿಂದ ಗುಣದೋಷಗಳು ಬರ್ತದೆ. ನಿನಗೆ ಕರ್ಣಾದಿಗಳು ಬೋಧಿಸುವುದೇ ಹಾಗೆ, ದುಶ್ಯಾಸನ ಹೇಳುವುದೇ ಹಾಗೆ, ಶಕುನಿಯ ಮಾತು ಕೇಳಿಸುವುದೇ ಹಾಗೆ. ಹೊಡಿ ಪಡಿ ಕೊಲ್ಲು, ರಕ್ತ ಹರಿಸು, ಪಾಂಡವರನ್ನು ನಾಶ ಮಾಡು, ಬೇಡುವ ಕರ್ಣಾದಿ ಸುಭಟರು ಅಂತ ನೀನು ಗುರುತಿಸುವವರ ಮಾತಿನ ಮೋಡಿಗೆ ಸಿಲುಕಿ ಈಗ ಮಾಯಾ ಪಂಜರಕ್ಕೆ ಸಿಕ್ಕಿದ್ದೇನೆ ಅಂತ ಭಾವಿಸದೆ ಸುಮ್ಮನೆ ಉಳಿದ್ರೆ ನಾಶ ನಿನ್ನದೊಬ್ಬನದ್ದೇ ಅಲ್ಲ, ಒಂದು ಅನ್ವಯದ ನಾಶಕ್ಕೆ ನೀನು ಕಾರಣಕರ್ತನಾಗುತ್ತಿ. ಹೊಸ ಇತಿಹಾಸದ ಸೃಷ್ಟಿಕರ್ತನಾದ ನನ್ನ ಪ್ರಿಯನಾದ ಮೊಮ್ಮಗ ಸುಯೋಧನ ಒಂದು ಸಂಸಾರದ, ಒಂದು ಪ್ರಚಂಡವಾದಂತ ವಂಶದ ನಾಶಕ್ಕೆ ಕಾರಣಕರ್ತನಾದ ಅಂತ ಹೇಳಿಕೊಳ್ಳುವುದು ಬೇಡವೋ? ಕೋಠ ಧರ್ಮ
ಧರ್ಮರಾಯನಿಗೆ ಕೊಡೋ ಸಾಮ್ರಾಜ್ಯ. ಸದ್ಗುಣಾಕರ ನಿರ್ಮಲ ಚರಿತ ಧರ್ಮರಾಯನು. ಹೌದು, ನಿಜವಾಗಿ ಆದ್ರೂ ಆ 5 ಮಂದಿಗಳಲ್ಲಿ ಒಳ್ಳೆಯವ ಅಂತ ಒಬ್ಬ ಇದ್ರೆ ಭೀಮ ಬಿಟ್ರೆ ಬಾಕಿದ್ದವರ. ಹಾಗಾದ್ರೆ ನೀನೇ ಹೇಳಿದ್ಯಲ್ಲ ಮೊನ್ನೆ, ಧರ್ಮಜಾತ ಬಂದ್ರೆ ಬರ್ಲಿ ಶ್ರೇಷ್ಠತನದಿಂದ ಕೊರವೆ ಅಂತ ನೀನನ್ನು ಆಡಿದ್ದಿ. ನೀವು ಬೇರೆ ಪ್ರಸಂಗಕ್ಕೆ ಹೋಗಬೇಡಿ, ಅದು ಆ ಪ್ರಸಂಗದಲ್ಲಿ. ಆ ಪ್ರಸಂಗ ಇದ್ದರಿಂದಲೇ ಈ ಪ್ರಸಂಗ ಬದುಕುವುದು. ನಾನು 18 ಪ್ರಸಂಗ ಆಗಲಿ 70 ಆಗಲಿ ಒಂದೊಂದು ಅನುಸರಿಸಿಯೇ ಮತ್ತೊಂದು. ಅಜ್ಜಯ್ಯ, ಒಂದೊಂದು ಪ್ರಸಂಗದಲ್ಲಿ ನಾನು ಒಂದೊಂದು ಮಾತಾಡಿಯನು, ನೀವು ಆ ಪ್ರಸಂಗದಲ್ಲಿ ಇಲ್ಲಿಗೆ ತೆಗಿಬೇಡಿ. ಹಾಗೆಂದು ನೀನು ತಗೊಂಡ ಪ್ರಸಂಗದೊಳಗೆ ನಾನು ಇದ್ದೇನಂತ ನೆನಪು ಬೇಕು. ಆ ಪ್ರಸಂಗದಲ್ಲಿ ನೀವಿರುವಾಗ ನನ್ನ ಪ್ರಸಂಗ ಭೀಷ್ಮೋತ್ಪತ್ತಿ ನೋಡಿ, ನಾನು ಆಧಾರ ಇಲ್ಲದೆ ಹೇಳುವುದಿಲ್ಲ ಅಜ್ಜಯ್ಯ. ಆಧಾರ? ಭೀಮ ಒಳ್ಳೆಯ. ನನ್ನನ್ನು ಕಟ್ಟಿಕೊಂಡು ಹೋದಂತಹ ಚಿತ್ರಸೇನನ ಬಗ್ಗೆ ಧರ್ಮರಾಯ ಮಾತಾಡಿದಾಗ ಏನ್ ಹೇಳಿದ ಭೀಮ? ನಾವು ಮಾಡಬೇಕಾದದ್ದನ್ನು ಅವರು ಮಾಡಿದ್ರು, ಬೇಗ ಮುಗಿಸ್ಲಿ ಪ್ರಸಂಗ ಅಂತ. ಹೌದಾ ಅಲ್ವಾ? ಪಾಪ ಅವ ಮುಗ್ಧ ಅಂತ. ಅವನ ಭಾಷೆ ಅವನಿಗೆ ನೆನಪಿಲ್ಲ. ಏನು ನೆನಪಿಲ್ಲ ಅವನಿಗೆ? ನನ್ನನ್ನು ಕೊಲ್ತೇನೆ ಅಂತ ಹೇಳಿಲ್ವ? ಹೌದು. ಅವ ಕೊಲ್ಲಬೇಕಾದದ್ದನ್ನು ಮತ್ತೊಬ್ಬರು ತಗೊಂಡು ಹೋದ್ರೆ ಹೇಳಿದ್ದೆ ಹೇಗೆ? ಕಟ್ಟಿಕೊಂಡು ಹೋಗ್ಲಿ ಅಂತ, ಕೊಲ್ಲಿ ಅಂತ ಹೇಳಿದ್ನು. ಅಯ್ಯೋ, ಕಟ್ಟಿಕೊಂಡು ಹೋಗುವುದು ಕೊಲ್ಲುವುದು ಬೇರೆ ಬೇರೆ. ಗಂಧರ್ವ ಈಗ ಕಟ್ಟಿಕೊಂಡು ಹೋದಂತಹ ನನ್ನನ್ನು ಅವರು ಬಿಡದೇ ಇದ್ರೆ ಮತ್ತೆ ಇವರಿಗೆ ಸಿಗ್ತದ? ನಾನಿಲ್ವೇನೋ ಬಿಡಿಸ್ಲಿಕ್ಕೆ. ಅದು ಬೇರೆ. ನೀವು ಬಂದಿದ್ದೀರಾ? ಅದೇ ಬೇರೆ. ನೀವು ಬಂದಿದ್ದೀರಾ? ನನ್ನಲ್ಲಿಗೆ ಪ್ರಸಂಗ ಬಂದಿದೆ, ಅದು ನಾನು ಕೇಳ್ತೇನೆ. ವಿಷಯ ಈಗ ನನ್ನನ್ನು ದೂರು ವಿಕರ್ಣನ ರಥ ಹತ್ತಿ ತಪ್ಪಿಸಿಕೊಂಡ ಕರ್ಣ ನನ್ನ ಕಾಲಬುಡಕ್ಕೆ ಬಂದಿದ್ದಾನೋ? ಹೌದು, ಬಂದಿದ್ದಾನ. ಅಲ್ಲ, ಹಸ್ತಿನಾವತಿಗೆ ಬಂದಿದ್ದಾನೆ. ನನ್ನ ಕಾಲಬುಡಕ್ಕೆ ಬಂದಿದ್ದಾನ. ಅದ್ಯಾಕೆ ಬರ್ಬೇಕು? ನಿಮಗೆ ಗೊತ್ತಿಲ್ವೋ ಮಕ್ಕಳನ್ನು ಕಟ್ಟಿಕೊಂಡು ಹೋಗಿದ್ದಾರೆ? ನನಗೇನು ಗಂಟಾಗೋದು ಎಲ್ಲ ಆಕಾಶವಾಣಿ ಆದದ್ದಲ್ಲ ಮಗನೇ. ಆ ದಿವಸ ನನ್ನ ಗುರುಗಳ ಜೊತೆಗೆ ಹೋರಾಟ ಮಾಡುವಾಗ ಭೀಷ್ಮ ನಿನಗೆ ಸೋಲುವನಲ್ಲ ಅಂತ ನಮ್ಮ ಗುರುವಿಗೆ ಆಕಾಶವಾಣಿ ಆದದ್ದು. ನಿಮ್ಮ ಮೊಮ್ಮಗನನ್ನು ಕಟ್ಟಿಕೊಂಡು ಹೋಗಿದ್ದಾನಂತ ಆಕಾಶವಾಣಿ ಆಗಲಿಲ್ಲ. ಆಗಿದ್ರೆ ಆಗಲೇ ಬಿಡಿಸ್ತಿದ್ದಾನೆ. ಅಜ್ಜಯ್ಯ, ನಿಮಗೆ ಬಿಡಿಸಲಿಕ್ಕೂ ಗೊತ್ತುಂಟು, ಬೇಕಾದವರು ಬಂದು ಹೇಳುವಾಗ ಬಿಡ್ಲಿಕ್ಕೂ ಗೊತ್ತುಂಟು. ಅದನ್ನೆಲ್ಲ ನಾನು ಹೇಳಿದ್ದು. ಭೀಮ ಒಳ್ಳೆಯವ ಅಂತ ಹೇಳಲಿಕ್ಕೆ ಕಾರಣ ಉಂಟು. ನಾವು ಮಾಡುವುದನ್ನು ಅವರು ಮಾಡಿದ್ರು, ನಮಗೆ ದ್ವೇಷ ಇಲ್ಲ, ಹೋಗ್ಲಿ ಅರ್ಥವಾಗಿ ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳುವ. ಆದ್ರೆ ಧರ್ಮರಾಯ ಏನ್ ಮಾಡಿದ? ಹೊರಗಿನಿಂದ ಆದರೆ ನಾವು 105 ಮಂದಿ ಒಂದೇ, ಒಳಗಿನಿಂದ ಮಾತ್ರ ಸ್ವಲ್ಪ ಅದು ಸಾಮಾನ್ಯರಲ್ಲಿಯೂ ಮೂಡಿಕೊಳ್ಳುವಂತ ಒಂದು ವಿಷಯ. ನಿಮಗೆ ಅರ್ಥ ಆಗುದಿಲ್ಲ. ನಿಮಗೆ ಭಜನೆ ಬಿಟ್ರೆ ಬೇರೆ ಎಂತದ್ದು? ಬೇರೆ ಯಾವ್ದು ಅರ್ಥ? ನಾವು ಒಬ್ಬನಿಗೆ ಸಾಲ ಕೊಟ್ರೆ ಅವ ಜೀವ ತಗೊಳ್ತಾನೆ ಅಂತ ಆದ್ರೆ ನಾವು ಬಿಡುವುದೇ ಇಲ್ಲ ಅವ ಸಾಯ್ಲಿಕ್ಕೆ. ಯಾಕೆ? ನಾವು ಸಾಲ ಕೊಟ್ಟಿದ್ದೇವೆ ಅವನಿಗೆ, ನಮಗೆ ಸಿಕ್ಕುವುದಿಲ್ಲ, ಮತ್ತೆ ನಮ್ಮಂತ ಮುಳುಗಡೆ ಆಗ್ತದೆ. ಹಾಗೆಂದು ಬುದ್ಧಿವಂತ ಹಾಗೆ ಮಾಡುವುದಿಲ್ಲ. ನಿನ್ನದೇ ಭಾಷೆಯಲ್ಲಿ ಹೇಳುವುದಿದ್ರೆ ಸಾಲ ತಕೊಂಡವಾಗ ಸಾಯುವಾಗ ಅವನ ವಾರಿಸುದಾರರಿಂದ ಪತ್ರ ತಗೊಳ್ತಾನೆ. ಇವ ಸತ್ರು ನಾವು ಅದನ್ನು ಬಿಡುಗಡೆ ಮಾಡಿ. ಇನ್ನೊಂದು ಒಂದು ವಸ್ತುವನ್ನು ನಾವು ಒಬ್ಬನಲ್ಲಿ ಕೊಟ್ರೆ ಅವ ಎಲ್ಲಿಯಾದ್ರೂ ಕಾಣೆ ಆದ್ರೆ ಮತ್ತೆ ಆ ವಸ್ತುವನ್ನು ಯಾರಲ್ಲಿ ನಾವು ಕೇಳುವುದು? ಮೊದಲು ಕಾಣೆ ಆದವರನ್ನು ಹುಡುಕಬೇಕು. ಕಾಣೆ ಆಗ್ಲಿಕ್ಕೆ ಬಿಡುವುದಿಲ್ಲ. ಹಾಗೆ ನನ್ನಲ್ಲಿ ನ್ಯಾಸಭೂತವಾಗಿಟ್ಟಿರುವಂತಹ ರಾಜ್ಯ ಧರ್ಮರಾಯನಿಗೆ ಸಿಕ್ಕಬೇಕು ಅಂತ ಇದ್ರೆ ನಾನು ಪ್ರತಿಯೊಬ್ಬರಿಗೂ ಸಿಕ್ಕಬೇಕು ಅಂತ ಬಿಡಿಸಿದ್ದವ ಪಾಪಿ ಅಂತ. ಅದು ನನಗೆ ಗೊತ್ತುಂಟು. ಮಹಾಬುದ್ಧಿ ಅಂತವ, ಮಹಾಪಾಪಿ. ನಿನಗೆ ಕರ್ಣನೇ ನಿನ್ನ ರಾತ್ರಿ ಹೇಳಿ ಕೊಟ್ಟಿರಬೇಕು. ಅಲ್ಲ, ನಿಮಗೆ ಇಲ್ಲ. ನನ್ನ ಅಂತರಂಗದಲ್ಲಿ ಈಗ ನಿಮ್ಮ ಮಾತನ್ನು ಕೇಳುವಾಗ ನನ್ನ ಅಂತರಂಗದಲ್ಲಿ ಒಂದು ವಿಷಯ ಹೊಳೆಯುತ್ತದೆ. ಅದನ್ನು ನಾನು ಸ್ಪಷ್ಟೀಕರಣ ಮಾಡ್ತೇನೆ. ಭೇದಗಳು ನಿಮ್ಮಲ್ಲಿ ಇಲ್ಲದೇ ಇದ್ರೆ ಹೇಳಿ. ಭೇದಗಳು ನಿಮಗೆ ಹೊಗಳುತ್ತಾ ಹೋದಂತೆ ನನಗೆ ಭಾಸ ಆಗುವುದು, ನನ್ನ ಭಾಷೆಗೆ ಅರ್ಥ ಆಗುವುದು. ನಿಮಗೆ ನಮ್ಮಲ್ಲಿ ಭೇದ ಉಂಟ. ಒಬ್ಬನನ್ನು ಮನ್ಮತ ಒಂದು ಎಷ್ಟು ಚಂದ
ಅಂತ ಹೇಳಿದಾಗ ಬದಿಯಲ್ಲಿ ಕೂತವನ ಚಂದ ಸಾಲ್ತು ಅಂತಲೇ ಅದರ ಅರ್ಥ. ನಿಮಗೆ ಹೊಗಳುವುದೇ ಮನಸ್ಸಿನಲ್ಲಿದ್ರೆ ಅಲ್ಲ, ನೀವು ಒಬ್ಬರೇ ಯಾರಲ್ಲಿ ಮಾತಾಡುದು ಮತ್ತೆ ಸುಮ್ಮನೆ ನಿಮಗೆ ಯಾರು ಸರಿಯಾಗುವುದಿಲ್ಲ, ನಾನೇ ಮಾತಾಡ್ಬೇಕಷ್ಟೇ ನಿಮ್ಮಲ್ಲಿ. ನೀವು ಅವರನ್ನು ಹೊಗಳ್ತೀರಿ ಅಂತಾದ್ರೆ ನನ್ನನ್ನು ತೆಗಳುವುದು ಪ್ರತ್ಯೇಕವೇ? ಅದು ಎರಡು ಒಂದೇ. ಅವರನ್ನು ಹೊಗಳುವುದು ನನ್ನನ್ನು ದೂರುವುದು ಎರಡು ಒಂದೇ. ನನಗನ್ನಿಸುವುದು ನಿಮಗೆ ಭೇದ ಉಂಟಾ ಅಂತ. ಒಳಗಿನೊಳಗೆ ಪಾಂಡವರು ಒಳ್ಳೆಯವರು, ಕೌರ ಒಬ್ಬ ಆಗ್ಲಿಕ್ಕಿಲ್ಲ ಅಂತ. ಅಜಯ ಹೇಳಿ, ಅಲ್ಲ ಹೇಳಿ ಅಜ್ಜ, ಭೇದ ಉಂಟಾ ನಿಮಗೆ? ಭೇದ ಇಲ್ಲದೆ ಇದ್ರೆ, ನಾನು ಹೇಳುತ್ತಿರುವುದು ಅಲ್ಲ ಅಂತ ಇದ್ರೆ, ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ನಾನು ಜನ ಅಲ್ಲ. ಕೈ ಮುಗಿದು ಕೇಳುವ ಪಾತ್ರವೂ ನನ್ನದಲ್ಲ. ನೀವು ಅಜ್ಜ, ನಾನು ಮೊಮ್ಮಗ. ನೀವು ಮಾಡ್ಲಿಕ್ಕೆ ಇರುವವರು, ನಾನು ತಕ್ಕೊಳ್ಳಿಕ್ಕೆ ಇರುವವ. ನಿಮ್ಮದ್ದು ಮತ್ತೆ ಯಾರಿಗೆ? ನನಗಲ್ಲದೆ ಯಾರಿದ್ದಾರೆ ನಿಮಗೆ? ನಿಮ್ಮದ್ದು ಎಂತದ್ದಿದ್ರು ಮುಗಿಸಲಿಕ್ಕೆ ನಾನೇ ಇರುವುದು. ಅಲ್ಲ, ನಿಮಗಿಂತ ಮೊದಲು ನಾನು ಮುಗಿದ್ರೆ ಅದು ವಿಷಯ ಬೇರೆ. ಅಜ್ಜಯ್ಯ ನೋಡಿ, ಮಹಾಸೇನೆ, ಹಸ್ತಿನಾವತಿಯ ಸೇನೆ. ಒಂದು ಕಾಲದಲ್ಲಿ ನಿಮ್ಮ ತಂದೆಯವರೇ ನಿಮಗೆ ವರವನ್ನು ಕೊಟ್ಟು ಹಸ್ತಿನಾವತಿಯ ಮಾನ ಪ್ರಾಣಗಳಿಗೆ ನೀನು ಹೊಣೆಗಾರ ಮಗನೇ. ಏನು ಇಲ್ಲದೆ ಇದ್ರು, ಯಾವ ಸುಖದ ಬಯಕೆ ನಿಮಗೆ ಇಲ್ಲದೆ ಇದ್ರು, ಸ್ವಸ್ವಕ ಸಾಧನಾರ್ಥವಾಗಿ ನೀವು ದುಡಿಯದೇ ಇದ್ದರೂ ಪರರ ಸುಖಕ್ಕಾಗಿ, ಪರೇಚ್ಛ ಲಾಭಕ್ಕಾಗಿ ಇಟ್ಟರ ತನಕ ನಿಮ್ಮ ಕಾಯವನ್ನು ನೀವು ತೆತ್ತವರು. ಹಾಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವುದು ನಾನು. ಸಮರ ಸಜ್ಜಾಗಿ ನಿಂತಿದೆ. ಪಾಂಡವರು ಬಂತ ಆಹ್ವಾನವನ್ನು ಕೊಟ್ಟಾಗಿದೆ. ನಮ್ಮದ್ದು ಮಾತ್ರ ಇಲ್ಲಿಂದ ಹೊರಡಲಿಕ್ಕೆ ಬಾಕಿ ಇರುವುದು. ಆ ಮಹಾಸೇನೆಯನ್ನು ನಡೆಸುವ ಸೇನಾ ನಾಯಕರಾಗಿ ತಾವು ಮುಂಚೂಣಿಯಲ್ಲಿ ನಿಂತು ನಮ್ಮ ಸಮರ ಭೀಮನಾಗಿ, ಸಮರ ಸ್ಪರ್ಧೆಯ ಮುಂದಿನ ಕಣದ ವೀರನಾಗಿ ಆಚಾರ್ಯ ಭೀಷ್ಮರು ಸೇನಾಧಿಪತಿ ಎನ್ನುವ ಒಂದು ಪಟ್ಟವನ್ನು ಸ್ವೀಕರಿಸಿ ನಮ್ಮ ಸೇನೆಯನ್ನು ಮುನ್ನಡೆಸಬೇಕು. ನಾನು ಸೇನಾಧಿಪತಿಯಾಗಿ ನಿನ್ನ ಸೇನೆಯನ್ನು ನಡೆಸಬೇಕು. ತರಳ ಕೇಳಲು ಕರುಣ ವೆಂಕದಾಗಿರಲಿ ಗೈತಿದನೆಂಬ ನಿಂದೆಗಳು ಬರುತ್ತಿದ್ದು ದುರವಗೈತಿದನೆಂಬ ನಿಂದೆಗಳು ಬರುತ್ತಿರುವುದು ಗುರುರಾಯ ತ್ರಜಿಸಿಗ ಛಲವ ತ್ಯಜಿದು ಗುರುರಾಯ ತ್ಯಜಿಸಿಗ ಛಲವ
ಅಜ್ಜಯ್ಯ, ನಾನು ಬಾಯಿ ಚಾಪಲ್ಯಕ್ಕೆ ಸಿಲುಕಿ ಬಿದ್ದೆ ಅಂತ ನನಗೆ ಈಗ ಅನ್ನಿಸ್ತದೆ. ಯಾಕೆ? ಸ್ವಾರಸ್ಯಪೂರ್ಣವಾಗಿ ಒಬ್ಬನು ಮಾತನಾಡುವಾಗ, ಪ್ರಚೋದನಕಾರಿಯಾಗಿ ಒಬ್ಬ ವ್ಯಾಖ್ಯಾನಗಳನ್ನು ನೀಡುವಾಗ, ಅದರ ಮಧ್ಯದಲ್ಲಿ ತಾನು ಬಾಯಿ ತೂರಿಸಿ ಪದಗಳನ್ನು ಹಾಸುಹೊಕ್ಕಾಗಿಸಿ ಮಾತನಾಡುವಂತ ಚಾಪಲ್ಯಕ್ಕೆ ಕೆಲವರು ಒಳಗಾಗಿ ಬಿಡುತ್ತಾರೆ. ಅದನ್ನೇ ಬಾಯಿ ಚಪಲತೆ ಅಥವಾ ಬಾಯಿ ಚಾಪಲ್ಯ ಅಂತ ಕರೆಯುವುದು. ನನ್ನ ಪ್ರಿಯ ಮೊಮ್ಮಗ ಏಕಾಂತದಲ್ಲಿ ನನ್ನ ಕೈಗೆ ಸಿಕ್ಕದೆ ಅನೇಕ ಕಾಲ ಕಳೆದು ಹೋಗಿದೆ. ಲೋಕಾಂತದಲ್ಲೇ ನನ್ನ ಕೈಗೆ ಸಿಗುವವನ ಜೊತೆಗೆ ಮಾತನಾಡುವುದಕ್ಕೆ ಎಡೆಯಾಗುವುದಿಲ್ಲ. ನನ್ನ 800 ವರ್ಷಗಳ ಸುದೀರ್ಘ ಕಾಲಮಾನದ ಬದುಕಿನಲ್ಲಿ ಸಂಗ್ರಹಿಸಿದ ಇನ್ನು ಹಸಿ ಮಧುರ ಮೃದು ನೆನಪಾಗಿ ಉಳಿದಿರುವ ಅನೇಕ ಸಂಗತಿಗಳನ್ನು ಅವನ ಸಮ್ಮುಖದಲ್ಲಿ ಸಾದರಪಡಿಸಬೇಕಾಗಿದೆ. ಅವನ ಮನಸ್ಸಿನ ಕಾಠಿಣ್ಯವನ್ನು, ಅವನ ಮನಸ್ಸಿನಲ್ಲಿ ತುಂಬಿಕೊಂಡ ಪಾಂಡವರ ಕುರಿತಾದ ವಿರೋಧವನ್ನು ಹೇಗಾದರೂ ನಿರಸನಗೊಳಿಸಬೇಕಾಗಿದೆ. ಈ ನಿರೀಕ್ಷೆಯಿಂದ ಪ್ರಾರ್ಥಿಸಿದ ಪುಣ್ಯಪ್ರದವಾದ ಈ ರಾತ್ರಿಯಲ್ಲಿ ಬೆಳಕು ಹರಿಯುವುದಕ್ಕೆ ಇನ್ನು ಕೆಲವು ಕ್ಷಣಗಳು ಮಾತ್ರ ಉಳಿದಿರಬಹುದಾದ ಈ ಸುದೀರ್ಘವಾದ ಮಾತಿನ ಪ್ರವರದಲ್ಲಿ ನಾನು ಕೇವಲ ಬಾಯಿ ಮಾತಿನ ಚಾಪಲ್ಯಕ್ಕೆ ಸಿಕ್ಕಿಬಿದ್ದೆ ಅಂತ ನನಗೆ ಅನ್ನಿಸ್ತದೆ. ತರಳ ಕೇಳಲು ಕರುಣವೆಂತಾದಡಾಗಿರಲಿ, ನಾನೀಗ ಪಾಂಡವ ಕೌರವರನ್ನು ಪ್ರತ್ಯೇಕವಾಗಿ ಕಾಣುತ್ತಿದ್ದೇನೆ. ಅವರಲ್ಲಿ ಭೇದ ಭಾವವನ್ನು ಗುರುತಿಸುತ್ತಿದ್ದೇನೆ. ಅವರನ್ನು ನಾನು ಪ್ರತ್ಯೇಕ ಅಂತ ಗುರುತಿಸಿದ್ದೇನೆ. ಹೀಗೆ ಅಂತ ಹೇಳುವ ತಿಳುವಳಿಕೆ ನಿನಗೆ ಯಾರಿಂದ ಯಾಕಾದರೂ ಪ್ರಚೋದಿತವಾಯಿತೋ, ಪ್ರಾಪ್ತಿಸಲ್ಪಟ್ಟಿತೋ, ಆಡುವುದಕ್ಕೆ ಎಡೆ ಆಯಿತೋ? ಎತ್ತರವಾದಂತಹ ಮರದ ಟೊಂಗೆಯನ್ನು ಕತ್ತರಿಸುತ್ತಾ ಒಬ್ಬ ವ್ಯಕ್ತಿ ಅದರ ಬುಡವನ್ನೇ ಕೊಡಲಿಯಿಂದ ಕತ್ತರಿಸುವುದಕ್ಕೆ ತೊಡಗುತ್ತಾನೆ. ಇನ್ನೇನು ಅರ್ಧ ಕಡಿಯುವಾಗ ಅವನಿಗೆ ಆಯಾಸ ಆಗುತ್ತದೆ. ಅವ ಆಯಾಸವನ್ನು ಕಳಕೊಳ್ಳುವುದಕ್ಕೆ ನೆರೆ ಮನೆಗೆ ಹೋಗುವುದಿಲ್ಲ. ನಾನು ಕಡಿದು ಅರ್ಧ ಉಳಿಸಿದ ಮರದ ಬುಡದಲ್ಲೇ ಮಲಗುತ್ತಾನೆ. ಮರಕ್ಕೆ ಪ್ರತೀಕಾರದ ವಾಂಛೆ ಇದ್ರೆ, ಎಲ್ಲ ನನ್ನನ್ನು ಅರ್ಧ ಕಡಿದ ಪಾಪಿಯೇ, ಇದೋ ಒಂದು ಟೊಂಗೆ ಬೀಳಿಸಿ ನಿನ್ನನ್ನು ಕೊಲ್ಲುತ್ತೇನೆ ಅಂತ ಮನಸ್ಸು ಮಾಡಿದ್ರೆ ಒಂದು ಕ್ಷಣ ಸಾಕಾಗುವುದಿಲ್ಲ. ಪಕ್ಕದ ಮನೆಯಲ್ಲಿ ದೀಪ ಇಲ್ಲ, ಬೆಳಕಿಲ್ಲ. ನೆರೆ ಮನೆಯವನಲ್ಲಿ ದೀಪ ಇದೆ. ಅಲ್ಲಿಂದ ಒಬ್ಬ ಬೆಳಕನ್ನು ತರುವ ಕಾಲದಲ್ಲಿ ನಿನ್ನ ಮೈ ಬಣ್ಣ ಕಪ್ಪು, ನಿನ್ನ ಮನೆಗೆ ನಾನು ಬೆಳಕಾಗಿ ಬರಲೊಲ್ಲೆ ಎಂದೇನಾದರೂ ಅದು ನಿರಾಕರಿಸಿದ್ರೆ ಇವ ಪ್ರತಿ ಸಲ ಮನೆಗೆ ತರುವಾಗಲೂ ಅರ್ಧದಲ್ಲಿ ಆರಿ ಹೋಗುವುದಲ್ವೇ? ಈಚೆ ಕಡೆಯಲ್ಲಿ ನೀರು ಕುಡಿಯುತ್ತದೆ ಒಂದು ಹರಿಣ, ಆಚೆ ಕಡೆಯಲ್ಲಿ ನೀರು ಕುಡಿಯುತ್ತದೆ ಒಂದು ವ್ಯಾಘ್ರ. ಆಚೆ ಬದಿಯಲ್ಲಿ ತನ್ನ ನೀರನ್ನು ಕುಡಿದು ಈಚೆ ಬದಿಯಲ್ಲಿದ್ದ ಜಿಂಕೆಯನ್ನು ಅದು ತಿನ್ನುತ್ತದೆ ಅಂತ ನೀರಿಗೆ ಗೊತ್ತುಂಟು. ಹಾಗೆಂದು ಅದು ವ್ಯಾಘ್ರಕ್ಕೂ ಹರಿಣಕ್ಕೂ ಸಮಾನವಾದ ನೀರು ಕುಡಿಸ್ತದೆ. ನನಗೆ ಪಾಂಡವ ಕೌರವರ ಮಾನಸಿಕವಾದ ಅಂತರ ಗೊತ್ತಿದೆ ಮಗನೇ. ಹಾಗಿದ್ದು ನನ್ನ 2 ಕಣ್ಮಣಿಗಳ ಹಾಗೆ ನಾನು ಕಾಪಿಟ್ಟವ. ಹಿರಿಯನಾದಂತಹ ಭೀಷ್ಮ ಬದುಕಿದ್ದು ಯುದ್ಧಕ್ಕೆ ಪ್ರಚೋದನೆಯನ್ನು ಕೊಟ್ಟು ಕೌರವಾದಿಗಳ ಅನ್ನದ ಋಣಕ್ಕೆ ಸಿಕ್ಕಿ ಅವರಿಗೆ ಒಂದು ಮಾತಿನ ಮೂಲಕವಾಗಿ ಆದರೂ ನಿರ್ಬಂಧವನ್ನು ಹೇರದೆ ಯಥೇಚ್ಛವಾಗಿ ಅವರನ್ನು ಹಾಗೆ ಬಿಟ್ಟ ಕಾರಣದಿಂದ ಯುದ್ಧವೊಂದು ಗತಿಸಿ ಹೋಯಿತು ಅಂತ ಅಪವಾದ ಬಂದ್ರೆ ಅದಕ್ಕೆ ಹೇಗೆ ನಾನು ಉತ್ತರ ಕೊಡುವುದಕ್ಕೆ ಸಾಧ್ಯ? ಹಿರಿಯ ಭೀಷ್ಮ ಬಾಳಿರ್ದು ಯುದ್ಧ ಗೈಸಿದ ಅಂತ ಹೇಳುವ ಆಪಾದನ ನನ್ನ ಮೇಲೆ ಬಾರದೆ ಹೋಗಲಿ ಮಗನೇ. ಯಾರು ಇಲ್ಲ ಈ ನಿಶಿಯಲ್ಲಿ, ಯಾರೂ ನನ್ನನ್ನು ಆಕ್ಷೇಪಿಸುವುದಿಲ್ಲ, ಅಪಹಾಸ್ಯ ಮಾಡುವುದಿಲ್ಲ. ನಿನ್ನ ಕೈಗಳನ್ನೇ ಕಾಲು ಅಂತ ತಿಳಿದು ಅದನ್ನೇ ಬಿಗಿದು ಹಿಡಿದು ಪ್ರಾರ್ಥನೆ ಮಾಡ್ತೇನೆ ಮಗನೇ, ಛಲ ಬಿಡು. ಭೀಷ್ಮ ಸಾಕ್ಷಿಯಾಗಿ ನಿಂತು ಹೋರಾಟ ಮಾಡಿಸಿದ ಅಂತ ಹೇಳುವ ಆಪಾದನ ಬಾರುವುದನ್ನು ಬಿಡು. ಗೋತ್ರ ಹತಿಯಿಂದ ಸೃಷ್ಟಿಯಾಗುವ ರಕ್ತದ ಮೇಲೆ ಭೀಷ್ಮ ರಥ ಓಡಿಸುವುದಿಲ್ಲ ಎನ್ನುವ ತೀರ್ಮಾನ ಸ್ಥಾಯಿ ಅಂತ ನೀನು ರೂಪಿಸು ಮಗನೇ. ಅಜ್ಜ, ನೀರು ಕುಡಿಯುವಂತಹ ಒಂದು ಹರಿಣಕ್ಕೂ ಕೇಸರಿಗೂ ಒಟ್ಟಾಗಿ ಕೊಟ್ಟಂತಹ ನೀರು ಯಾವ ಭೇದವನ್ನು ಕಲ್ಪಿಸುವುದಿಲ್ಲ ಅಂತ ಒಂದು ಉಪಮಾಲಂಕಾರವನ್ನು ನೀವು ಕೊಟ್ಟಿರಿ. ಒಳ್ಳೆದಾಗಿದೆ. ಇದು ನಮ್ಮನ್ನು ಸಾಕಿದ ನಿಮ್ಮ ತಪ್ಪು ಬಿಟ್ರೆ ನಮ್ಮ ತಪ್ಪು. ಪಾಂಡವರನ್ನು ಕೌರವರನ್ನು ಈ ತರನಾಗಿ ಸಾಕಿದಿರಲ್ಲ ನೀವು. ನನ್ನ ಅಮ್ಮ ಹೊಡೆದುಕೊಂಡಳಂತೆ ಹೊಟ್ಟೆಗೆ, ಬಿತ್ತು ಪಿಂಡ ಅಲ್ಲಿಗೆ ಹೋಗ್ತಿತ್ತಲ್ಲ, ಬೇರೆ ಬೇರೆ ಭರಣಿ ತಗೊಂಡಿಟ್ಟದ್ದೇ. ಅದೇ ಭೇದ ಭಾವ ಇಲ್ಲ ಎನ್ನುವುದಕ್ಕೆ ಆಧಾರ. ಅಲ್ಲಿಂದ ಹುಟ್ಟಿದ ಛಲ ಅದು ಎಲ್ಲಿವರೆಗೆ ಬೆಳೆದಿದೆ ಗೊತ್ತಾ?
ಇದ್ದೇನೆ. ಅವರಿಗೆ ಋಣ ಉಂಟು ಅಂತ ಇದ್ರೆ, ಭೂಮಿಯನ್ನು ಆಳುವ ಯೋಗ್ಯತೆ ಉಂಟು ಅಂತಾದ್ರೆ, ಭೂ ಸಂಬಂಧವಾದಂತಹ ಒಂದು ಯೋಗ ಭಾಗ್ಯ ಅವರಿಗೆ ಉಂಟು ಅಂತಾದ್ರೆ ಸೆಳೆದುಕೊಳ್ಳಲಿ, ಅವರದ್ದನ್ನಾಗಿಸಿಕೊಳ್ಳಲಿ. ಅಜ್ಜ ಭೀಷ್ಮ ಬಾಳಿರುವಷ್ಟು ಕಾಲ ಅಂತದ್ದು ಬೇಡ ಅಂತ ಹೇಳ್ತೀರಾ? ಆಪಾದನೆ ಬರಕೂಡದು. ಹಿರಿಯ ಭೀಷ್ಮ ಬಾಳಿರ್ದು ಯುದ್ಧ ಮಾಡಿಸಿದ. ನಿಮಗೆ ಒಳ್ಳೆಯ ಒಂದು ಕೆಲಸ ಉಂಟು. ಯಾವುದು? ಹೇಗೂ ಮಹಾದಂಡ ನಾಯಕ ಸಂಧಿ ವಿಗ್ರಹಿ ಹಸ್ತಿನಾವತಿಯದ್ದು. ನೀವು ಯಾರು ಹೇಳಿದ್ರು ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೂ ಆರೋಪಿಸಿಕೊಂಡಿದ್ದೇನೆ. ಆ ಜಾಗ ಒಂದು ನೀವು ಬಿಟ್ಟು ಕೊಡುವಲ್ಲಿವರೆಗೆ ಮತ್ತೊಬ್ಬರಿಗೆ ತೆಕ್ಕೊಳ್ಳಿಕ್ಕೆ ಆಗದೇ ಇರುವ ವಿಷಯ. ನೀವೊಂದು ಬದುಕಿರುವ ಕಾರಣ ಎಲ್ಲರೂ ನೀವು ಬೇಕು, ನೀವೇ ನೀವೇ ಅಂತ ಹೇಳುವುದಲ್ಲ. ನಮಗೆ ದೊಡ್ಡ ಕಷ್ಟ ಆಗಿದೆ ಅದು. ಆದರೆ ಒಂದುಂಟು, ನಾನು ಸತ್ರು ನನಗೆ ಸಮಾಧಾನ, ನನ್ನ ನೆನಪಾದರೂ ಅವರಿಗೆ ಬೇಕು ಬೇಕು ಅಂತಿದ್ರೆ ಸಾಕು. ಅಲ್ಲ ವಿಷಯ, ಈಗ ನೀವು ಸೇನೆಯನ್ನು ಮುಂದುವರಿಸುವುದಕ್ಕೆ ಒಪ್ಪುವುದಿಲ್ಲ. ಇಲ್ಲಪ್ಪ, ಅವರು ನಾವು ಒಂದೇ ಅಂತ ನೀವು ಹೇಳ್ತೀರಿ. ಭಾವವೇ ಈಗ ನೀವು ಮಾಡಿದರೆ ಈ ಕಾಲದಲ್ಲಿ ಆಗುವುದಿಲ್ಲ. ಮತ್ತೆ ಹೇಗೆ ಮಾಡಿ? ಹಾಗಾಗಿ ನೀವು ನಿಮ್ಮ ಜಾಗವನ್ನು ತೆರವುಗೊಳಿಸಿ ಹೊರಗೆ ನಿಂತ್ರೆ ಆ ಜಾಗಕ್ಕೆ ಜನ ನಾನು ಬೇರೆ ಮಾಡ್ತೇನೆ, ನನ್ನಲ್ಲಿ ಇಲ್ಲ ಅಂತ ಹೊರಗೆ ತಪ್ಪಿದ ಧನವಾಯಿಗಳು ಭೂಪಾಲರನಾಯ್ ದಶ ಅನುದಿರದಿ ನಿರತವೆನ್ನಯ ಶಪಥ ಕೇಳಲು ದುರದಿ ಜಯ ಬಂಧುವುದು ನಿನ್ನಯ ಪುಣ್ಯ ಫಲವೆನುದ. ಏನು ಏನು ಮಾತಾಡುತ್ತಿದ್ದಿ, ಏನು ಮಾತಾಡುತ್ತಿದ್ದಿ? ಬಹಳ ಶಬ್ದಗಳನ್ನೇ ಆಟವಾಡಿ ಮಾತುಗಳನ್ನೇ ಆಟದ ವಸ್ತು ಮಾಡಿದ್ದಿ. ಇಲ್ಲ ಅನ್ನುವುದಿಲ್ಲ. ನಿನ್ನ ನೈಪುಣ್ಯತೆಯ ಬಗ್ಗೆ ನನಗೆ ಅಭಿಮಾನ, ನಿನ್ನ ಸಾಧನೆಯ ಬಗ್ಗೆ ನನಗೆ ಹೆಮ್ಮೆ, ನಿನ್ನ ಇಲ್ಲಿಯವರೆಗಿನ ಪ್ರಭಾವದ ಬಗ್ಗೆ, ಪ್ರಗತಿಯ ಬಗ್ಗೆ ನನಗೆ ವಿಶೇಷವಾದಂತಹ ಸಾರ್ಥಕ್ಯದ ಧ್ವನಿ ಭಾವ. ಹಾಗೆಂದು ನೀನೀಗ ಕೊನೆಯದಾಗಿ ಆಡಿದ ಮಾತು ಯಾವ ಕಾರಣಕ್ಕೂ ನನಗೆ ಪಥ್ಯಕರ ಅಲ್ಲ. ಯಾಕೆ? ಅದು ಜೀರ್ಣವಾಗುವಂತಹದ್ದಲ್ಲ. ಹಸ್ತಿನಾವತಿಯನ್ನು ಕಾಯುತ್ತೇನೆ ಅಂತ ಕುಟುಂಬ ವತ್ಸಲಿಯಾಗಿ ಸಂಧಿ ವಿಗ್ರಹಿಯಾಗಿ ನಿಲ್ಲಬೇಕು ಅಂತ ನನಗೆ ಯಾರು ಯಾವಾಗ ಎಷ್ಟು ಹೊತ್ತಿಗೆ ಆದೇಶ ಕೊಟ್ಟರು ಇಡೀ ಇತಿಹಾಸ ಅನ್ವೇಷಣೆ ಮಾಡಿದ್ರು ಆಧಾರ ಸಿಕ್ಕುವುದಿಲ್ಲ. ನೋಡೋಣಂತೆ, ಯಾರಾದ್ರೂ ಹೇಳಂತೆ ಭೀಷ್ಮನು ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿದ್ದನು. ಯಾವಾಗ, ಯಾರಿಂದ, ಯಾರು ಸಂಧಿ ವಿಗ್ರಹತ್ವದ ಆಧಾರ ಅವಧಾರ ಅವನಿಗೆ ವಿಶೇಷವಾದ ಅಧಿಕಾರ ಕೊಟ್ಟದ್ದು? ಅದಕ್ಕೆ ಯಾವುದೇ ಸ್ಮೃತಿಗಳಿಲ್ಲ, ಯಾವುದೇ ನೆನಪುಗಳಿಲ್ಲ. ನಾನಾಗಿ ಮೈ ಮೇಲೆ ಆರೋಪಿಸಿಕೊಂಡವ, ಆವಾಹಿಸಿಕೊಂಡವ. ಉಳಿಬೇಕು ನನ್ನ ಪ್ರೀತಿಯ ಹಸ್ತಿನೇ, ಉಳಿಬೇಕು ನನ್ನ ಪ್ರಿಯ ಸಂತಾನ, ಉಳಿಬೇಕು ವಾರಿಸುದಾರತ್ವದ ಮೂಲಕವಾಗಿ ಸ್ಫುಟಗೊಂಡ ಹರವಾದ ಚಂದ್ರೋನ್ವಯದ ಶ್ರೀಮಂತ ಕುಲ ಎನ್ನುವ ಹಾಗೆ ನಾನು ಕನಸು ಕಾಣುವುದಕ್ಕೆ ಮಾತ್ರ ಯೋಗ್ಯತೆ ಹೊಂದಿದವನಾಗಿದ್ದೆ, ಅಧಿಕಾರಿಯಾಗಿದ್ದೆ, ಅರ್ಹನಾಗಿದ್ದೆ. ಹಾಗೆನ್ನದನ್ನು ಸಾಕಾರಗೊಳಿಸಿಕೊಂಡು ಕಾಣುವ ಭಾಗ್ಯ ನನಗೆ ಬಾರದೆ ಹೋಯಿತು. ಆದ ಕಾರಣದಿಂದಲೇ ನಾನಾಗಿ ಆರೋಪಿಸಿಕೊಂಡ ಸಂಧಿ ವಿಗ್ರಹತ್ವ, ಅರಿಯೇಯ ಕೌರವ ನೀನನ್ನೆಯ ಸತ್ವವ ನೀನು ಕಂಡದ್ದು ಕೇವಲ ಸತ್ಯ ಅಂತ ಭಾವಿಸಿದ್ದು ಕೇವಲ ಮಿಥ್ಯೆ ಅಂತ ನಿನಗೆ ಅರ್ಥ ಆಗಬೇಕು. ನನ್ನ ಸ್ವತ್ವವನ್ನು, ನನ್ನ ಸತ್ವವನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ. ನಾನು ಇಲ್ಲಿಯವರೆಗೆ ಈ ಹಸ್ತಿನೆಯಲ್ಲಿ ಸ್ವಾರ್ಥಪೂರಿತವಾದ ಆಲೋಚನೆಯಿಂದ ಉಳಿದವನು ಅಂತ ಭಾವಿಸಿದೆಯ? ಯಾವ ಶೃಂಗಾರಕ್ಕೆ, ಯಾವ ವೈಭವಕ್ಕೆ, ಯಾವುದು ಬೇಕು ಎನ್ನುವ ಲಾಲಸೆಯಿಂದ ನಾನು ಈ ಹಸ್ತಿನಾವತಿಗೆ ಅಂಟಿ ಕುಳಿತೆ ಎನ್ನುವುದಕ್ಕೆ ಯಾರೇ ಪರಿಶೀಲನೆ ಮಾಡಿದರೂ ಸ್ಪಷ್ಟವಾದ ಉತ್ತರ ಸಿಕ್ಕುವುದಿಲ್ಲ. ಒಂದೇ ಅಭಿಮಾನ, ಆತ್ಮ ಪ್ರತ್ಯಯ, ಆ ನೆಲೆಯಿಂದ ಮಾತ್ರ ಇಲ್ಲಿವರೆಗೆ ಉಳಿದಿದ್ದೇನೆ. ನನ್ನ ಪ್ರಿಯವಾದ ಚಂದ್ರಾನ್ವಯ, ನನ್ನಪ್ಪನಾದ ಶಾಂತ ಭೂಪನಿಂದ ಪ್ರದತ್ತವಾದ ಸಂರಕ್ಷಣೆ ಮಾಡಲೇಬೇಕೆನ್ನುವ ಆಂತರಿಕ ಸೂಚನೆ ಪ್ರಾಪ್ತಿಸಿದಂತಹ ಹಸ್ತಿನಾವತಿ ಎನ್ನುವ ಪ್ರೀತಿ ಮಾತ್ರ ಇಲ್ಲಿವರೆಗೆ ನನ್ನಲ್ಲಿ ಉಳಿಸಿದ್ದು, ಬೇರೆ ಯಾವ ಸ್ವಾರ್ಥ ಅಲ್ಲ. ಯಾವುದನ್ನು ನಾನು ಪಡೀಬೇಕು, ಯಾರಿಂದ ನಾನು ಪಡೀಬೇಕು, ಯಾಕೆ ನಾನು ಪಡೀಬೇಕು, ಎಷ್ಟನ್ನು
ನಾನು ಪಡೀಬೇಕು ಎನ್ನುವ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟವರಿಲ್ಲ. ಹಾಗೆಂದು ನನ್ನನ್ನು ನೀನು ಅಣಕಿಸಿದ್ದಿ, ನನ್ನನ್ನು ನೀನು ಛೇಡಿಸಿದ್ದಿ, ನನ್ನ ಸ್ವಾಭಿಮಾನಕ್ಕೆ ತಾಡಿಸಿದ್ದಿ. ನೀನು ಏನು ನನ್ನನ್ನು ಪ್ರಚೋದಿಸಿದ್ದು? ನೀವೆಷ್ಟರ ಮಟ್ಟಿಗಿನವರು? ಮೈ ಮೇಲಿನ ತೊಗಲಿನ ಸಡಿಲಿಕೆಯನ್ನು ಕಂಡು, ನೆತ್ತಿಯ ಮೇಲೆ ಮೂಡಿದಂತ ನೆರಿಗೆಗಳನ್ನು ನೋಡಿ, ಜೋತು ಬಿದ್ದ ಮೈಯ ಭಾವಗಳನ್ನು ಗಮನಿಸಿ ನಾನು ವಯಸ್ಸಿನಿಂದ ವೃದ್ಧನಾದೆ, ಭಾವದಿಂದಲೂ ಹೌದು ಅಂತ ತಪ್ಪಾಗಿ ತಿಳಿದಿದ್ದಿ. ಇದೇ ನಿನ್ನ ಸಮ್ಮುಖದಲ್ಲಿ ಹೇಳ್ತೇನೆ. ಆಚೆಗೆ ಹೋಗುವಂತ ಹೇಳಲಿಕ್ಕೆ ನೀನಲ್ಲ, ಈಚೆಗೆ ನಿನ್ನನ್ನು ಉಳಿಸಿದವನೇ ನಾನು. ಇನ್ನು ಆಚೆಗೆ ಹೋಗುವಂತ ಹೇಳಲಿಕ್ಕೆ ನೀನು ಯಾರು? ಅಥವಾ ಪಾಂಡವರಾದರೂ ಯಾರು? ಉಭಯರಿಗೂ ಅಧಿಕಾರ ಇಲ್ಲ. ಪಾಂಡವರು ಇಲ್ಲಿವರೆಗೆ ಬಾಯಿ ಬಿಟ್ಟು ಕರೀಲಿಲ್ಲ. ಎಲ್ಲಿ ಬಂದಿದೆ ನನಗೆ ಆಹ್ವಾನ ಪತ್ರಿಕೆ? ಶ್ರೀಮಾನ್ ಮುತ್ತಯ್ಯನವರಿಗೆ ಪಾಂಡವರು ಬರೆಯುವ ಭಿನ್ನ ಮಕ್ಕಳೇ, ನಾವಾಗಿ ಕ್ಷೇಮ, ನೀವು ಕ್ಷೇಮವೆಂದು ಭಾವಿಸುತ್ತೇವೆ. ಒಂದು ವಾರದ ಮಟ್ಟಿಗೆ ನಮ್ಮ ಮನೆಗೆ ಬಂದಿದ್ದ ಕಾಗದ ಬರೆದಿದ್ದಾರೆ, ಪತ್ರ ಬರ್ತಿದಾರ? ಪತ್ರವೇ ಇಲ್ಲ. ಅಲ್ಲ, ಪತ್ರ ಅಲ್ಲ, ಅಲ್ಲಿಗೆ ರಾಯಸ ಬಂದ್ರು ನಾನು ಹೋಗುವುದಿಲ್ಲ. ನೀನು ಹೋಗು ಅಂತ ಹೇಳುವುದಕ್ಕೆ ಏನ್ ಅಧಿಕಾರ ಉಂಟು? ನಿನ್ನದು ಉಪ್ಪು ತಿಂದದ್ದು ಪ್ರಮಾಣದಲ್ಲಿ ಎಷ್ಟು ಪಳಗ ಅಂತ ಹೇಳು. ನಾನು ಕೊಟ್ಟ ಅನ್ನವನ್ನೇ ಬೇಯಿಸಿ ಚಂದ್ರಾನ್ವಯದಲ್ಲಿ ಅಟ್ಟು ನೀವು ತಿನ್ನುವವರೆಗೆ ನಾನು ಬೆಳೆಸಿದ್ದೇನೆ. ಅದು ಅಹಂಕಾರದಿಂದ ಆಡುವುದಲ್ಲ, ಹೆಮ್ಮೆಯಿಂದ ಆಡುವುದು. ಈಗ ಕೇಳು, ನಾನು ಇಲ್ಲೇ ನಿಲ್ತೇನೆ. ಹಸ್ತಿನಾವತಿಯ ಸಂಧಿ ವಿಗ್ರಹಿ ಯಾವುದು ಅಂತ ರೂಪಿಸ್ತೇನೆ. ನಾನು ಸಾಮಾನ್ಯ ಅಂತ ಭಾವಿಸಿದ್ಯಲ್ಲ ನೀನು. ಎತ್ತಿದ ಧನುಸ್ಸನ್ನು ಕೆಳಕ್ಕೆ ಇಳಿಸುವುದರ ಒಳಗಾಗಿ ದಿವಸ ಒಂದಕ್ಕೆ 10,000 ಮಕುಟ ವರ್ಧನರ ತಲೆ ಕಡಿದು ನೆಲಕ್ಕೆ ಇಳಿಸ್ತೇನೆ. ನಿನ್ನನ್ನು ಬಿಟ್ಟುಕೊಳ್ಳಬೇಕು. ಆ ಬಳಿಕ ಪಾರ್ಥನ ಧ್ವಜದ ರಥದ ಧ್ವಜಾಗ್ರದಲ್ಲಿ ಮಂಡಿತನಾಗಿದ್ದಾನಂತೆ ವೀರ ಮಾರುತಿ ಮುಖ್ಯ ಪ್ರಾಣ ಶ್ರೀರಾಮನ ಪರಮ ಭಕ್ತ. ಅಂತವನೇ ಅದರ ಮೇಲೆ ಕುಳಿತು ಮಂದಹಾಸದಿಂದ, ಲಘು ಹಾಸ್ಯದಿಂದ, ಇದೆಂತದ್ದು ಯುದ್ಧ, ರಾಮರಾವಣರ ಯುದ್ಧ ಬಿಟ್ಟರೆ ಮತ್ತೊಂದಕ್ಕೆ ಬದ್ಧನಲ್ಲ ಅಂತ ಆಂಜನೇಯ ಕಿರಿ ಕುಟ್ಟಿ ಟಿಟ್ಟಿರಿ ಕುಟ್ಟಿ ತಿರುಗಿ ನೋಡುವ ಹಾಗಿನ ಪ್ರತಾಪ ರುದ್ರತ್ವ ನನ್ನಲ್ಲಿ ಉಂಟು ಅಂತ ಪ್ರಕಟೀಕರಿಸುತ್ತೇನೆ ನಿನ್ನ ಸಮಕ್ಷದಲ್ಲಿ. ಆ ಬಳಿಕ ಯಾವ ಅದ್ಭುತವಾದಂತಹ ಪಾರ್ಥನ ರಥ ಉಂಟೋ, ಅದು ಹಿಂದಕ್ಕೆ ಸರಿಯುವುದಿಲ್ಲ ಎನ್ನುವ ಪ್ರಬಲವಾದ ಭಾವ ಉಂಟೋ, ಅಂತ ರಥವನ್ನು ಹಿಂದಕ್ಕೆ ಸರಿಸ್ತೇನೆ. ಹೇಗೆ ಸರಿಸ್ತೇನೆ? ಸಾಮಾನ್ಯವಾದ ಪ್ರಯೋಗ, ಪ್ರಭಾವ, ಪಾಂಡಿತ್ಯದಿಂದಲ್ಲ, ಸಾಮಾನ್ಯವಾದ ಪ್ರಾತ್ಯಕ್ಷಿಕೆಯಿಂದಲ್ಲ. ಯಾರ ಅಸೀಮ ಬಲನಿದ್ದಾನೋ ಕೈಯಲ್ಲಿ ಆಯುಧ ಹಿಡಿಯುವುದಿಲ್ಲ. ಪಾಂಡವರನ್ನು ಮಾನಸಿಕವಾದ ಆಯುಧದ ಬಲದಿಂದ ಗೆಲ್ಲಿಸ್ತೇನೆ ಅಂತ ಸಂಪನ್ನಗೊಂಡ, ಪ್ರಕೀರ್ತಿಯುತವಾದ ಪ್ರಸಿದ್ಧೀಕರಣಗೊಂಡ ಪ್ರತಿಜ್ಞೆಯನ್ನೇ ಮೈಗೂಡಿಸಿಕೊಂಡು ಬಂದಿದ್ದಾನಲ್ಲ ನರಹರಿ, ಅಂತಗ ಶ್ರೀಕೃಷ್ಣನ ಹಣೆಯ ಮೇಲೆ ನನ್ನ ಪ್ರಯೋಗ ಲಾಂಛನವನ್ನು ಮೂಡಿಸದೆ ಹೋದರೆ ಅವನೇ ಕೈಯಲ್ಲಿ ವಿಶೇಷವಾದಂತಹ ಸಿಟ್ಟಿನಿಂದ ಸುದರ್ಶನ ಗ್ರಹಣ ಮಾಡುವ ಹಾಗೆ ಮಾಡದೆ ಹೋದರೆ ನಾನು ಭೀಷ್ಮನಲ್ಲ. ಹಾಗೆಂದು ಕೊನೆಗೆ ಒಂದು ಮಾತು ಹೇಳ್ತೇನೆ, ಪಾಂಡವರನ್ನು ಗೆಲ್ಲಿಕ್ಕೆ ನನ್ನಿಂದ ಸಾಧ್ಯ ಅಂತ ನಾನು ಹೇಳಲಿಕ್ಕಿಲ್ಲ, ಕೊಲ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ನಿನ್ನ ಹಣೆ ಬರಹ ಹೇಗುಂಟು ಹಾಗಾಗಲಿ. ಪಾಂಡವರ ಬಗ್ಗೆ ನೀನೇ ಯೋಚನೆ ಮಾಡು. ನಾನಂತೂ ನಾಳೆ ಬೆಳಗ್ಗೆವರೆಗೆ ಸ್ವಲ್ಪ ಕಣ್ಣು ಅಜ್ಜ 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 ನಾನೇನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಕ್ಷಮಿಸಿ. ಹಾಗೆಂದು ನೀನು ಹೆಚ್ಚು ಕಡಿಮೆ ಮಾತಾಡ್ಲಿಲ್ಲ, ಕಡಿಮೆ ಹೆಚ್ಚಾಯ್ತಲ್ಲ. ಹೆಚ್ಚು ಕಡಿಮೆ ಮಾತಾಡಿದ್ದೀನಿ. ಕಡಿಮೆ ಮಾತಾಡಿದ್ದೆ. ನಾನು ಹೆಚ್ಚು ಕಡಿಮೆ ಮಾತಾಡಿದ್ದು ಯಾಕೆ ಗೊತ್ತಾ? ಪ್ರಸಂಗ ಈಗ ಮುಗಿಸ್ಲಿಕ್ಕೆ. ನಿಮ್ಮದ್ದು ಹೆಚ್ಚು ಉಂಟು. ನನ್ನದು ಹೆಚ್ಚು ನನಗೆ ಇಲ್ಲೇ ಮುಟ್ಟಿಸುವ ಧೈರ್ಯ ಇತ್ತು ಅಜ್ಜಯ್ಯ. ನಾನು ಅಂತ್ಯ ನೋಡದ ಹಾಗೆ ನಾನು ಯಾವಾಗಲೂ ಹಾಗೆ ಬುದ್ಧಿ ತಿಳಿದ ಅಂದಿನಿಂದ ಇಲ್ಲಿಯವರೆಗೆ ಹೊರಡುವಾಗ ಒಂದು ಲೆಕ್ಕಾಚಾರ ಮಾಡಿರ್ತೇನೆ, ನಮಗೆ ಎಷ್ಟು ಸಿಗಬಹುದು ಅಂತ. ನೀವು ಲೆಕ್ಕ ಕೊಟ್ಟಿರಲ್ಲ, ಎಷ್ಟು ಕೊಡ್ತೇನೆ ಅಂತ. ಲೆಕ್ಕಾಚಾರ ಇಲ್ಲ. 10,000 ಎಷ್ಟು ಅಂತ ಭಾಗಾಕಾರ ದಿನದಲ್ಲಿ 10,000 ಉಂಟಲ್ಲ? ಉಂಟು. ನಾಳೆ ಬೆಳಿಗ್ಗೆ ಬರುವೇನು ಭಾಸ್ಕರನ ಉದಯ ಒಳ್ಳೆ ಒಂದು ರಥ ಸಿದ್ಧ ಮಾಡಿ. ನಾನು ಅದಕ್ಕಿಂತ ಬೇಗ ಹೇಳ್ತೇನೆ, ನಿಜ ಮಾಡುದಿಲ್ಲ. ಇನ್ನೊಂದುಂಟು, ಈ ಭಿನ್ನಮತಿಯರನ್ನೆಲ್ಲ ಸ್ವಲ್ಪ ದೂರ ಇಡುವುದು ಒಳ್ಳೆಯದು. ಯಾಕೆ? ಸಹಮತಿಯವರು ಮಾತ್ರ ಒಪ್ಪಿಗೆ ಕೊಡುವುದು. ಅಜ್ಜಯ್ಯ, ಭಿನ್ನಮತಿಯರೆಲ್ಲ ಬೇಕು. ಯಾಕೆ? ಅಲ್ಲಿಯೇ ನಿರ್ಣಯ ಆಗ್ಬೇಕು. ಮತ್ತೆ ಗುಸುಗುಸು ಹೊರಗಿನಿಂದಲ್ಲ. ಯಾರೆಲ್ಲ ಹೊರಗೆ ಹೋಗ್ತಾರೆ, ಯಾರೆಲ್ಲ ಒಳಗಿದ್ದಾರೆ ಎನ್ನುವುದು ಮುಖ್ಯ ಆಗ್ಬೇಕು. ನಾನಂತೂ ನಿನ್ನ ಒಳಗಿದ್ದೇನೆ, ನಾಳೆ ಬೆಳಗ್ಗೆ ಬರ್ತೇನೆ. ಭಾರಿ ಪುರ್ಲುದ ಯಕ್ಷಗಾನ ತಾಳಮದ್ದಲೆನ ಕೆಂಡರು ಭೀಷ್ಮ ಸೇನಾಧಿಪತ್ಯ ನನ್ನ ತಂಬುಗು ಕರ್ಮ ಬಂದ ಬಂತಿನ ತಾಳಮದ್ದಲೆನದು ಮುಳ್ಳು ಈ ಒಂಜಿ ಯಕ್ಷಗಾನ ತಾಳಮದ್ದಲೆನು ನಮ್ಮ ಕಟೀಲು ಮೇಳದ ಪ್ರಧಾನ ಭಾಗವತರೇನ ಶ್ರೀ ಪಟ್ಲ ಸತೀಶ್ ಶೆಟ್ಟಿಗೂ ಶಾಲು ಪಾರ್ದರೇನ ಈ ಒಂಜಿ ತಾಳಮದ್ದಲೆಗೂ ಮೋಕಡರನ್ನು ಎದುಕೊಂಡು ಮಾಡಿದ್ದು ಜಯಂತ ಶೆಟ್ಟಡಿಗಳು ಮೋಕಡಿಗೆ ಏನೊಂದಿಲ್ಲ. ಈ ಒಂಜಿ ತಾಳಮದ್ದಳೆಡು ಪಾತ್ರಧಾರಿಯಾದ ಶ್ರೀ ವಾಸುದೇವ ರಂಗಭಟ್ ಅಂಚನೆ
ಸಂಗತಗೊಂಡಿ ಗಣಪತಿ ಭಟ್ ಅಂಚನೆ ಬೆಳ್ಳಾರೆ ರಾಮ್ ಜೋಯ್ಸ ಮೊಗಲೆಲ್ಲ ಈ ಒಂಜಿ ಥಡ ಮಂದಡೆಗೂ ಮೋಕಡೆ ಎದುಕೊಂಡು ಪಂಡದು ಏನು ಜೈನ್ ಶೆಟ್ಟಡೆ ಏನು ಕೇನೊಂದು ಸ್ವಾಗತ ಮಂದಿರ ಅಂಚನೆ ನನ್ನ ವಾಸುದೇವ ರಂಗಭಟ್ ಮೇರೆಗೆ ಜೈನ್ ಶೆಟ್ರು ಶಾಲ್ಪಾದರಿನ ಈ ಒಂಜಿ ಥಳಮದರೆ ಮೋಕೆ ನಡೆದುಕೊಂಡು ಮಾಡೋದಕ್ಕೆ ಏನೊಂದು ಕಲಾಭಿಮಾನಿಗಳು ಜೋರಾದ ತಾಟಿ ಬಿಟ್ಟದು ಮುಕ್ಲೇನ ರಥ ಬೇರೆ ಮುರಾಂತಕನಾದು ಚಮ್ಮಟಿಕೆಯನ್ನು ಮುರಾಂತಕನಾದು ಚಮ್ಮಟಿಕೆಯನ್ನು ಚಾದದಿ ಪಿಡಿದು ಚಪ್ಪರಿಸಲು ತುರಗವ ಚಂದದಿ ಪಿಡಿದು ಚಪ್ಪರಿಸಲು ತುರಗವ ಮುಂದುವರಿಯುತ್ತ ಭೀಷ್ಮನು ಬಂದು ಪಾತನು ರಥವೇರೆ ಮುರಾಂತಕನಂದು ಚಮ್ಮಟಿಕೆಯನ್ನು ಅಂದು ಚಮ್ಮಟಿಕೆಯನ್ನು ಮುರಾಂತಕನ ಆರ್ಯಾವರ್ತದ ಸಜ್ಜನರೆಲ್ಲ ತಮ್ಮದ್ದಾದಂತಹ ಸಾಧು ಮನೋರಥದ ಸಂಸಿದ್ಧಿಗಾಗಿ ತಮ್ಮದ್ದಾದಂತಹ ಲಕ್ಷ್ಯವನ್ನು ಇಟ್ಟ ರಥ ಇದು ಕೃಷ್ಣಾರ್ಜುನರ ರಥ. ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಸಂಕಲ್ಪಿಸಲ್ಪಟ್ಟಂತಹ ಮಹಾಯುದ್ಧ 8 ದಿನಗಳನ್ನು ಕಳೆದುಕೊಂಡು 9ನೆಯ ದಿನದ ಸೂರ್ಯೋದಯವಾಗುತ್ತಿರುವಂತಹ ಈ ಕಾಲಕ್ಕೆ ನನ್ನ ರಥದ ಮಹಾರಥಿ ರಥಾರೋಹಣವನ್ನು ಮಾಡಿದಂತಹ ಈ ಕಾಲ, ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಯುದ್ಧ ಪ್ರಾರಂಭವಾದಂತಹ ಪ್ರಥಮ ದಿವಸದಲ್ಲಿಯೇ ಒಮ್ಮೆ ಆಲೋಚನೆ ಬಂದಿತ್ತು, ವಿಘ್ನ ಬಂತೋ ಇದಕ್ಕೆ ಎನ್ನುವ ಹಾಗೆ. 3 ಲೋಕದ ಗಂಡನೆನ್ನಿಸಿಕೊಂಡು ಅಪ್ರತಿಮ ಪರಾಕ್ರಮಿ ಎಂದೆನಿಸಿ ಪಿನಾಕಪಾಣಿಯ ಪ್ರಸಾದವನ್ನು ಪಡೆದಂತಹ ಪರಮವೀರ ಪಾರ್ಥ ಕ್ಲೈಬ್ಯವನ್ನೇ ಪಡೆದುಕೊಂಡವನೋ ಎನ್ನುವ ಹಾಗೆ ಗಾಂಡೀವಂ ಸ್ರಂಸತೆ ಹಸ್ತ, ಗಾಂಡೀವವನ್ನು ಹಿಡಿಯುವಂತಹ ಸಾಮರ್ಥ್ಯವೂ ನನ್ನ ಕೈಯಲ್ಲಿಲ್ಲ, ಮೈಯೆಲ್ಲ ಬೆವರುತ್ತಾ ಇದೆ. ಎದುರಿನಲ್ಲಿ ನಿಂತಹ ಶತ್ರುಗಳ ಮೈಯಿಂದ ರಕ್ತದ ಧಾರೆಯನ್ನು ಹರಿಸಬೇಕಾದಂತಹ ವೀರವಿಕ್ರಮಿ ಪಾರ್ಥ ತನ್ನ ಮೈಯಿಂದಲೇ ಬೆವರನ್ನು ಸುರಿಸ್ತಾ ನಡುಗುತ್ತಾ ನಿಂತಹ ಸ್ಥಿತಿಯನ್ನು ಕಂಡೆ. ಇನ್ನು ಯುದ್ಧ ಸಾಧ್ಯ ಇಲ್ಲ ನನ್ನಿಂದ ಕೇಶವನೇ ಎನ್ನುವ ಹಾಗೆ ಕೈಯನ್ನು ಕೆಳ ಹಾಕಿದ. ಆ ಕಾಲಕ್ಕೆ ಎಲ್ಲಿ ರಣಘೋಷ ಮೊಳಗಬೇಕಿತ್ತೋ, ಎಲ್ಲಿ ಖಡ್ಗಗಳ ಖನತ್ಕಾರ ಮೊಳಗಬೇಕಿತ್ತೋ, ಧನುಷ್ಟೇಂಕಾರ ಮೊಳಗಬೇಕಿತ್ತೋ, ಅಲ್ಲಿ ಕಾವ್ಯವೊಂದು ಹೊರಹೊಮ್ಮುವಂತಹ ಸ್ಥಿತಿಯೂ ನಿರ್ಮಾಣವಾಗಿ ಹೋಯಿತು. ಈ ರಣಮಧ್ಯದಲ್ಲಿ ಗೀತವಾಗಿ ಬಂತು. ಸಾರಥಿಯಾಗಿ ಅಶ್ವಗಳನ್ನು ಜಾಗೃತಗೊಳಿಸುವುದಕ್ಕಾಗಿ ಹಿಡಿದ ಈ ಚಮ್ಮಟಿಕೆಯನ್ನು ಕ್ಷಣಕಾಲ ಬಿಟ್ಟು ಮಾತಿನ ಚಾಟಿಯಿಂದ ನನ್ನ ವೀರನನ್ನು ಹುರಿದುಂಬಿಸುವ,
ಆತನ ಕ್ಲೈಬ್ಯವನ್ನು ಕಳೆದು ವೀರತ್ವವನ್ನು ತುಂಬುವಂತಹ ಕಾಯಕವೊಂದನ್ನು ಮಾಡಬೇಕಾದಂತಹ ಸನ್ನಿವೇಶ. ಕರ್ಮ ಯಾವುದು, ಭಕ್ತಿ ಯಾವುದು, ಜ್ಞಾನ ಯಾವುದು, ಇಲ್ಲಿ ಕರ್ತವ್ಯ ಯಾವುದು ಎನ್ನುವುದರ ಸಂಪೂರ್ಣವಾದಂತಹ ಚಿತ್ರಣ ಆತನ ಮನಸ್ಸಿಗೆ ಬಂದ ಕಾಲಕ್ಕೆ ಕರಿಷ್ಯೆ ವಚನಂ ತವ ಅಂತ ನನ್ನ ವೀರ ಮತ್ತೆ ಧನುಷ್ಧಾರಿಯಾದ. ಅಲ್ಲಿಂದ ಅಪ್ರತಿಹತವಾಗಿ ನಡೀತಾ ಇರುವಂತಹ ಯುದ್ಧ. ಅವರು ಗೆಲ್ಲಿಲ್ಲ, ನಾವು ಸೋಲಿಲ್ಲ. ಸುಯೋಧನ ಅಂದು ಘೋಷಿಸಿದ್ದ ಸೂಜಿಯ ಮೊನೆಯನ್ನುರುವಷ್ಟು ಭೂಮಿಯನ್ನು ಸಾಮದಿಂದ ಕೊಡಲಾರೆ, ಅಥವಾ ಗೋಷ್ಪದ ಧಾರುಣಿಯನ್ನೂ ತಾನು ಸಾಮದಿಂದ ಕೈಯೆತ್ತಿ ಪಾಂಡವರ ಪಾಲಿಗೆ ಕೊಡಲಾರೆ. ಈಗಲಾದರೂ ಅವನಿಗೆ ಎಚ್ಚರ ಬಂತೋ ಇಲ್ವೋ ಅರ್ಥವಾಗುವುದಿಲ್ಲ. ಯಾಕೆಂದ್ರೆ ಯುದ್ಧ ನಿಲ್ಲಿಲ್ವಲ್ಲ. ಸೂಜಿಯ ಮೊನೆಯನ್ನು ಉರುವಷ್ಟಾದರೂ ರಕ್ತ ಇಲ್ಲದೆ ಇರುವ ನೆಲ ಉಂಟೋ ಈಗ ಕುರುಕ್ಷೇತ್ರದಲ್ಲಿ? ಗೋಷ್ಪದ ಧಾರುಣಿಯನ್ನು ಕೊಡುವುದಕ್ಕಿಲ್ಲ ಅಂತ ಹೇಳಿದ ದುರ್ಯೋಧನ ಈಗಲಾದ್ರೂ ನೋಡ್ತಿದ್ನೋ ಏನು? ಒಂದು ಕುದುರೆ, ಒಂದು ಗೋವು ಹೆಜ್ಜೆ ಉರುವುದೋ ಇಲ್ಲಿ? ಹೆಣ ಬಿಟ್ಟ ನೆಲ ಉಂಟೋ ಹೆಜ್ಜೆ ಉರುವುದಕ್ಕೆ ಬೇಕಾಗಿ? ಅಲ್ಲ, ಸುಯೋಧನನಿಗೆ ತಾನಾಡಿದ್ದು ಏನು ಅಂತ ಅವನಿಗೆ ಅರ್ಥವೂ ಗೊತ್ತಿಲ್ಲ, ಇನ್ನೊಬ್ಬನಿಗೇನು ಅರ್ಥ ಆಗುತ್ತದೆ ಎನ್ನುವುದರ ಜ್ಞಾನವೂ ಅವನಿಗಿಲ್ಲ. ಅದು ದೊಡ್ಡ ವಿಷಯವೇ ಅಲ್ಲ. ಆದರೆ ಆ ಮಾತಿಗೆಲ್ಲ ತನ್ನದ್ದೂ ಸಹಕಾರ ಉಂಟೋ ಎನ್ನುವ ಹಾಗೆ ಅವನನ್ನು ಹಿಂಬಾಲಿಸಿ ಸೂಜಿಯ ಮನೆ ಉರುವುದಕ್ಕೆ ಬೇಕಾದಷ್ಟು ಸ್ಥಳವು ರಕ್ತ ಇಲ್ಲದಂತೆ, ರಕ್ತದಿಂದ ತುಂಬಿದಂತೆ, ಹೆಣದಿಂದ ತುಂಬಿದಂತೆ ಮಾಡುವುದಕ್ಕಾಗಿ ಹೆಣಗುತ್ತಾ ಇರುವವರು ಯಾರು ಅಂತ ಆಲೋಚನೆ ಮಾಡುವಾಗ 9 ದಿವಸ ಕಳೆದ್ರೂ ಇವರಿಗೆ ಬುದ್ಧಿ ಬರುವುದಿಲ್ವಲ್ಲ? ಅಥವಾ ಬುದ್ಧಿ ಇದ್ದೇ ಮಾಡುವ ಕೃತ್ಯವು? ಸಾಮಾನ್ಯರ ವಿಷಯಕ್ಕಾದ್ರೆ ಯೋಚಿಸುವ ಬಗೆ ಬೇರೆ, ಅವರಿಗೆ ಹೀಗೆ ಆಗಬೇಕಾದದ್ದೇ ಕರ್ಮ ಅಂತ. ಇದ್ಯಾವ ಕರ್ಮ? ಸಂಧಾನದ ಸಭೆಯೇ ನೆನಪಾಗುವುದು ಈ ಕಾಲಕ್ಕೆ ನನಗೆ. ನನ್ನನ್ನು ಗೋವಳ ಎಂದು ಜರಿದ ಕಾಲಕ್ಕೆ ಎದ್ದು ನಿಂತಹ ಒಬ್ಬ ಪುಣ್ಯಾತ್ಮ ತನ್ನ ಕೈಯಲ್ಲಿ ರಕ್ಷಣೆಗಾಗಿ ಹಿಡಿದ ಬಿಲ್ಲನ್ನೇ ಮುರಿದು ಬಿಸುಟಿದ್ದ. ಹಾಗಂದುಕೊಂಡಿದ್ದೆ ನಾನು, ಕಿರುನಗೆಯನ್ನು ಸೂಸ್ತಾ ಆಲೋಚನೆ ಮಾಡ್ತಾ ಇದ್ದೆ. ಒಂದು ಬಿಲ್ಲು ಮುರಿದು ಬಿತ್ತು, ಇದರ ಹಿಂದೆ ಎಷ್ಟು ಬಿಲ್ಲು ಮುರಿದು ಬೀಳ್ತದೆ ಅಂತ ಕಾಯ್ತಾ ಇದ್ದೆ ನಾನು. ಯಾವಾಗಲೂ ಹಾಗೆ ಅಲ್ವೋ ಪ್ರಪಂಚದ ನಿಯಮ. ಒಂದು ಕ್ರಾಂತಿ ಎನ್ನುವುದು ಉಂಟಾಗಬೇಕು ಅಂತಾದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಬ್ಬಾತನ ದಬ್ಬಾಳಿಕೆಯನ್ನೋ ದೌಷ್ಟ್ಯವನ್ನೋ ಅಲ್ಲಿಯವರೆಗೆ ಸಹಿಸಿಕೊಂಡಿರುವಂತಹ ಜನಮಾನಸ ಎಲ್ಲೋ ಒಂದು ಕಾಲಘಟ್ಟದಲ್ಲಿ ಕ್ರಾಂತಿಗಾಗಿ ಸಿಡಿದು ನಿಲ್ತದೆ. ಆ ಸಿಡುವಿಕೆಯೇ ವಿದುರ ಬಿಲ್ಲನ್ನು ಮುರಿದು ತೋರಿಸಿದ್ನೋ ಅಂತ ಆಲೋಚನೆ ಮಾಡಿದ್ದು. ಈಗ ಒಂದಷ್ಟು ಬಿಲ್ಲು ಮುರಿದು ಬೀಳ್ತದೆ, ಅದಿಲ್ಲದಿದ್ರೆ ಬಿಲ್ಲನ್ನು ಇಟ್ಟಾದ್ರೂ ಇಡ್ತಾರೆ ಕೆಳಕ್ಕೆ ಅಂತ ನಾನು ಆಲೋಚನೆ ಮಾಡಿದ್ದು. ವಿದುರನ ಮುರಿದ ಬಿಲ್ಲಿನ ಹಿಂದಿನಲ್ಲಿಯೇ ಯಾರ ಬಿಲ್ಲು ಮುರಿಯುತ್ತದೆ ಅಂತ ಆಲೋಚನೆ ಮಾಡಿದ್ನೋ ಅವರೇ ಈ ಕಾಲಕ್ಕೆ ಸುಯೋಧನ ಸೇನಾಧಿಪತಿಗಳಾಗಿ ವಿಜೃಂಭಿಸ್ತಾ ನಮ್ಮ ಪಕ್ಷದ ಧರ್ಮ ಪಕ್ಷದ 10,000 ಜನರ ತಲೆಯನ್ನು ದಿನದಿನವೂ ಕಡಿದುರುಳಿಸುತ್ತ ಮತ್ತೆ ನೆಲ ಬರಿದಾಗಿರಬಾರದು, ರಕ್ತ ತುಂಬಿಯೇ ಇರಬೇಕು ಎನ್ನುವ ಸಂಕಲ್ಪ ನನ್ನದ್ದೂ ಹೌದು ಎನ್ನುವ ಹಾಗೆ ದೇವರ ಮನೆಯಲ್ಲಿ ಕುಳಿತುಕೊಳ್ಳುವ ಕಾಲಕ್ಕೆ ಒಂದೊಂದು ಪ್ರತಿಜ್ಞೆ ಮಾಡಿ ನಮ್ಮಂತವರ ತಲೆಗೆ ಬಿಸಿ ತರುವುದು ನೋಡಿ. 10,000 ಜನರ ತಲೆ ತೆಗೀತೇನೆ. ಜಪದ ಮಣಿ ಎಣಿಸಬೇಕಾದ ಕಾಲ ಇದು, ತಲೆ ಎಣಿಸುವ ಮನಸ್ಸು ಮಾಡುತ್ತಾರೆ ಮುದುಕರು ಅಂತಾದ್ರೆ ಏನು ಹೇಳಬೇಕಿದಕ್ಕೆ? ಅಲ್ಲ, ಏನಿದು ಅಂತ ಅರ್ಥ ಆಗುವುದಿಲ್ಲ ನನಗೆ. ಜೀವ ಭಾವ ಯಾವ ನೆಲೆಯಲ್ಲಿ ಆಲೋಚನೆ ಮಾಡುತ್ತದೆ, ಅದಕ್ಕೆ ಯಾವ ಉತ್ತರ ಈ ಪ್ರಪಂಚದಲ್ಲಿ ಕೊಡಬೇಕು ಅವರು ಕಂಡುಕೊಳ್ಳುತ್ತಾರೆ. ದೈವ ಭಾವದ ಪ್ರಶ್ನೆಗಳೇನು, ಅದಕ್ಕೆ ಉತ್ತರ ಏನು? ಇದು ಜೀವ ಭಾವವೋ ಅಥವಾ ಜೀವಭಾವವನ್ನು ಮರೆತೋ ಅಲ್ಲ ಅದನ್ನು ಮೆರೆಸುವುದಕ್ಕೆ ಬೇಕಾದ ದೇವಭಾವವೋ ಅರ್ಥವಾಗುವುದಿಲ್ಲ. ಆ ನೆಲೆಯಲ್ಲಿ ಆಲೋಚನೆ ಮಾಡುತ್ತಾ ನೋಡಿ, ಗೋಪಿ ಚಂದನದ ಮೇಲೆ ರಕ್ತದ ಕಲೆಯಾದರೂ ಹೆದರದೆ ಬಾಗಿದ ತಮ್ಮ ಬೆನ್ನನ್ನು ಮರೆತು ಬಿಲ್ಲನ್ನಿಡಿದು ಮುಂದಾಳುವಾಗಿ ವಿಜೃಂಭಿಸುತ್ತಿರುವುದನ್ನು ನೋಡುವ ಕಾಲಕ್ಕೆ ನಮ್ಮ ವೀರನಿಗೆ ಹೇಳಿದ್ದು ನಾನು, ನರನೆ ನೋಡರಿಗಳನ್ನು ನಿಂತಿರುವ ನಿನ್ನ ಮುತ್ತಯ್ಯನನ್ನು, ಅರಿಗಳ ಸ್ಥಾನದಲ್ಲಿ ಪ್ರಧಾನವಾಗಿ ವಿಜೃಂಭಿಸುತ್ತಿರುವಂತಹ ನಿನ್ನ ಅಜ್ಜಯ್ಯನನ್ನು ನೋಡು. ಮುತ್ತಯ್ಯನನ್ನು ಅಂತ ಹೇಳಿದ ಕಾಲಕ್ಕೆ ನಮ್ಮವನಿಗೆ ನೆನಪಾದದ್ದು ಅಜ್ಜ ಕೊಟ್ಟ ಮುತ್ತು, ತುತ್ತು.
ಇದನ್ನು ಬಿಡುವುದಕ್ಕಾಗದೆ ಹೆದರಿದ್ದ ನಾವು. ಆದರೆ ಅಜ್ಜ ಈಗ ಮುತ್ತಾಗಿ ಅಲ್ಲ ನಿಮಗೆ ಕುತ್ತಾಗಿ ಬಂದಿದ್ದಾನೆ ಎನ್ನುವುದನ್ನು ತಿಳಿದ ಕಾಲಕ್ಕೆ ವೀರಾಗ್ರೇಸರನಾಗಿ ಸಿಡಿದು ನಿಂತಿದ್ದಾನೆ. ಇದುವರೆಗೆ ಕೃಷ್ಣಾರ್ಜುನರ ರಥ ಕನಕತಾಲ ಧ್ವಜರಾದಂತಹ ಭೀಷ್ಮರ ರಥದ ಸಮಕ್ಷಮ ನೇರವಾಗಿ ಬಂದದ್ದಿಲ್ಲ. ನಾನು ಆಲೋಚನಾ ಪೂರ್ವಕವಾಗಿಯೇ ತಡೆದು ನಿಲ್ಲಿಸಿದ್ದೆ. ಆದ್ರೆ ಈ ಹೊತ್ತಿಗಾಗುವಾಗ ನನ್ನ ಶೈಬ್ಯ, ಸುಗ್ರೀವ, ಮಣಿಪುಷ್ಪ ಕುದುರೆಗಳು ಕೆನೀತಾ ಉಂಟು. ಆ ಕನಕತಾಲ ಧ್ವಜರ ರಥದತ್ತ ಧಾವಿಸುವುದಕ್ಕೆ ಆತುರ ಪಡುತ್ತಾ ಉಂಟು. ನನ್ನ ಮನಸ್ಸು ಈಗ ಇದು ಸರಿಯಾದ ಕಾಲ ಅಂತ ಹೇಳುತ್ತಾ ಉಂಟು. 8 ಕಳೆದಿದೆ ಅಲ್ವೋ, ಇದು 9 ಅಲ್ವೋ. 8 ಕಳೆದ ಮೇಲಾದ್ರೂ 8ರ ಗಂಟು ಬಿಚ್ಚೀತು. ಬಿಚ್ಚುವ ಮನಸ್ಸನ್ನು ಮಾಡಿಯಾರು ಮುದುಕರು ಅಂತ ಒಂದು ಆಲೋಚನೆ. ನೋಡುವ, 8 ಕಳೆದಿದೆ. ಕಳೆದ 8ಕ್ಕೆ ಆಯುಷ್ಯದ ಸ್ಥಾನ, ಮಧ್ಯದ 9ಕ್ಕೆ ಭಾಗ್ಯದ ಸ್ಥಾನ, ಮುಂದೆ ಬರುವ 10ಕ್ಕೆ ಕರ್ಮದ ಸ್ಥಾನ ಜ್ಯೋತಿಷ್ಯದಲ್ಲಿ. ನೋಡುವ, ಆಯುಷ್ಯದ 8 ಮುಗಿದಿದೆ, ಮುಗಿಸುವ ಯೋಚನೆ ಉಂಟೋ?